ಓಂ ಶಾಂತಿ. ಮುರಳಿ ದಿನಾಂಕ 21/6/2026. ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ದಾದ. ರಿವೈಸ್ ಮುರಳಿ 15/11/2010. ತಂದೆಯು ತಿಳಿಸುತ್ತಾರೆ, ಸ್ವಪರಿವರ್ತನೆಯ ಗತಿಯನ್ನು ತೀವ್ರ ಮಾಡಿಕೊಂಡು ಸಂಸ್ಕಾರ ಸ್ವಭಾವದ ಸಮಾಪ್ತಿಯ ಸಮಾರೋಹವನ್ನು ಆಚರಿಸಿ ಪ್ರತಿ ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ ಬ್ರಹ್ಮ ತಂದೆಯನ್ನು ಕಾಪಿ ಮಾಡಿರಿ. ಸ್ವಪರಿವರ್ತನೆಯ ಗತಿಯನ್ನು ತೀವ್ರ ಮಾಡಿಕೊಂಡು ಸಂಸ್ಕಾರ ಸ್ವಭಾವದ ಸಮಾಪ್ತಿಯ ಸಮಾರೋಹವನ್ನು ಆಚರಿಸಿ ಪ್ರತಿ ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ ಬ್ರಹ್ಮ ತಂದೆಯನ್ನು ಕಾಪಿ ಮಾಡಿರಿ. ಇಂದು ಬಾಪ್ದಾದಾರವರು ಎಲ್ಲರ ಮಸ್ತಕದಲ್ಲಿ ಹೊಳೆಯುತ್ತಿರುವ 3 ಭಾಗ್ಯದ ಚಿಹ್ನೆಗಳನ್ನು ನೋಡುತ್ತಿದ್ದಾರೆ. ಒಂದಾಗಿದೆ ತಂದೆಯ ಮೂಲಕ ಪಾಲನೆಯ ಭಾಗ್ಯ, ಎರಡನೆಯದಾಗಿದೆ ಶಿಕ್ಷಕನ ರೂಪದಲ್ಲಿ ಶಿಕ್ಷಣದ ಭಾಗ್ಯ, ಮೂರನೆಯದು ಸದ್ಗುರುವಿನ ಮೂಲಕ ವರದಾನಗಳ ಭಾಗ್ಯ. 3 ಭಾಗ್ಯದ ಹೊಳೆಯುತ್ತಿರುವ ರೇಖೆಗಳನ್ನು ನೋಡುತ್ತಿದ್ದಾರೆ. ಪ್ರತಿಯೊಬ್ಬರ ಮಸ್ತಕವು 3 ಭಾಗ್ಯಗಳಿಂದ ಹೊಳೆಯುತ್ತಿದೆ. ಇಂತಹ ಭಾಗ್ಯ ಮತ್ಯಾರದೇ ಮಸ್ತಕದಲ್ಲಿ ಹೊಳೆಯುತ್ತಿರುವುದು ಕಾಣಿಸುವುದಿಲ್ಲ. ಆದರೆ ತಮ್ಮೆಲ್ಲರ ಮಸ್ತಕವು ಭಾಗ್ಯದಿಂದ ಹೊಳೆಯುತ್ತಿದೆ. ತಾವೆಲ್ಲರೂ ಸಹ ತಮ್ಮ ಭಾಗ್ಯವನ್ನು ನೋಡಿಕೊಳ್ಳುತ್ತಿದ್ದೀರಲ್ಲವೇ? ಬಾಪ್ದಾದಾರವರು ನೋಡಿದರು, ಭಾಗ್ಯವಂತೂ ಎಲ್ಲರಿಗೂ ಸಿಕ್ಕಿದೆ. ಆದರೆ ಭಾಗ್ಯದ ಹೊಳಪು ಎಲ್ಲರದು ಒಂದೇ ರೀತಿ ಇಲ್ಲ. ಕೆಲವರ ಹೊಳಪು ಬಹಳ ತೀಕ್ಷ್ಣವಾಗಿದೆ, ಕೆಲವರ ಹೊಳಪು ಸ್ವಲ್ಪ ಕಡಿಮೆ ಕಾಣಿಸುತ್ತಿದೆ. ವಾಸ್ತವದಲ್ಲಿ ಬಾಪ್ದಾದಾರವರು ಎಲ್ಲರಿಗೂ ಒಂದೇ ಬಾರಿ ಒಂದೇ ರೀತಿಯ ಭಾಗ್ಯ ಕೊಟ್ಟಿದ್ದಾರೆ. ಒಂದೇ ವಿದ್ಯೆಯನ್ನು ಓದಿಸುತ್ತಾರೆ, ಪಾಲನೆಯನ್ನು ಒಂದೇ ರೀತಿ ಕೊಟ್ಟಿದ್ದಾರೆ ಮತ್ತು ವರದಾನವನ್ನು ಒಂದೇ ರೀತಿ ಕೊಟ್ಟಿದ್ದಾರೆ. ಆದಿರತ್ನಗಳಿರಲಿ ಅಥವಾ ಕೊನೆಯಲ್ಲಿ ಬಂದಿರುವವರಿರಲಿ, ಎಲ್ಲರಿಗೂ ಒಂದೇ ಮುರಳಿಯ ಮೂಲಕ ಪಾಲನೆ ಸಿಗುತ್ತಿದೆ, ವಿದ್ಯೆ ಸಿಗುತ್ತಿದೆ. ವರದಾನವೂ ಸಹ ಎಲ್ಲರಿಗೂ ಒಂದೇ ಸಿಗುತ್ತದೆ. ಆದಿರತ್ನಗಳಿಗಾಗಿ ಮುರಳಿ ಬೇರೆ ಇಲ್ಲ, ಒಂದೇ ಆಗಿರುತ್ತದೆ. ಆದರೂ ಸಹ ಹೊಳೆಯುತ್ತಿರುವ ಭಾಗ್ಯ ನಂಬರ್ವಾರ್ ಆಗಿ ಕಾಣಿಸುತ್ತಿದೆ. ತಂದೆಯ ಪ್ರೀತಿಯ ಪಾಲನೆ ಎಲ್ಲರಿಗೂ ಒಂದೇ ರೀತಿ ಸಿಗುತ್ತಿದೆ. ಪ್ರತಿಯೊಬ್ಬರ ಬಾಯಿಯಿಂದ ಇದೇ ಬರುತ್ತದೆ, ನನ್ನ ಬಾಬಾ ಮೊದಲು ಬಂದಿರುವವರಿರಲಿ ಅಥವಾ ಈಗೀಗ ಬಂದಿರಬಹುದು. ಆದರೆ ಪ್ರತಿಯೊಬ್ಬರೂ ತಮ್ಮ ಅಧಿಕಾರದಿಂದ ಹೇಳುತ್ತಾರೆ, ನನ್ನ ಬಾಬಾ ಎಂದು. ತಂದೆಯಿಂದ ಪ್ರೀತಿ ಸಿಕ್ಕಿದೆಯೇ ಎಂದು ಯಾರೊಂದಿಗಾದರೂ ಕೇಳಿರಿ. ಆಗ ನಶೆಯಿಂದ ಹೇಳುತ್ತಾರೆ, ತಂದೆಯ ಪ್ರೀತಿ ನನಗೇ ಹೆಚ್ಚು ಸಿಗುತ್ತಿದೆ ಎಂದು. ನನ್ನ ಬಾಬಾ ಎಂದು ಹೃದಯದಿಂದ ಹೇಳುವವರು ಇನ್ಯಾವ ಮಾತನ್ನು ಹೇಳುತ್ತಾರೆ ತಿಳಿದಿದೆಯೇ? ನನ್ನ ಪ್ರೀತಿಯೇ ಎಲ್ಲರಿಗಿಂತ ಹೆಚ್ಚು ಎಂದು ಹೇಳುತ್ತಾರೆ. ಬಾಬಾರವರ ಪ್ರೀತಿ ಮೊದಲು ನನ್ನೊಂದಿಗಿದೆ ಎಂತಲೂ ಹೇಳುತ್ತಾರೆ. ಬಾಬಾರವರ ಪ್ರೀತಿ ಮೊದಲು ನನ್ನೊಂದಿಗಿದೆ ಎಂತಲೂ ಹೇಳುತ್ತಾರೆ. ಏಕೆಂದರೆ ಪ್ರೀತಿಯೇ ತಂದೆಯ ಪಾಲನೆಯಾಗಿದೆ. ಈ ನನ್ನ ಬಾಬಾ ಎಂದು ಒಪ್ಪಿಕೊಂಡಿದ್ದರಿಂದ ತಾವು ತಂದೆಯ ಮಕ್ಕಳಾದಿರಿ ಮತ್ತು ತಂದೆಯು ತಮ್ಮವರಾಗಿ ಬಿಟ್ಟರು. ಒಳ್ಳೆಯದು. ಬಹಳ ಬಹಳ ವಿಶೇಷ ನೆನಪು, ಪ್ರೀತಿ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಇಂದಿನ ವರದಾನ: ಸಂಪೂರ್ಣ ಸಮರ್ಪಣೆಯ ವಿಧಿಯ ಮೂಲಕ ನನ್ನದೆಂಬ ಅಧಿಕಾರವನ್ನು ಸಮಾಪ್ತಿಗೊಳಿಸುವ ಸಮಾನ ಜೊತೆಗಾರ ಭವ. ಸಂಪೂರ್ಣ ಸಮರ್ಪಣೆಯ ವಿಧಿಯ ಮೂಲಕ ನನ್ನದೆಂಬ ಅಧಿಕಾರವನ್ನು ಸಮಾಪ್ತಿಗೊಳಿಸುವ ಸಮಾನ ಜೊತೆಗಾರ ಭವ. ತಮ್ಮ ಪ್ರತಿಜ್ಞೆ ಇದೆ, ಜೊತೆ ಇರುತ್ತೇವೆ, ಜೊತೆಯಲ್ಲಿ ಹೊರಡುತ್ತೇವೆ ಹಾಗೂ ಜೊತೆಯಲ್ಲಿ ರಾಜ್ಯಾಡಳಿತ ಮಾಡುತ್ತೇವೆ. ಈ ಪ್ರತಿಜ್ಞೆಯನ್ನು ನಿಭಾಯಿಸಬೇಕೆಂದರೆ ಜೊತೆಗಾರ ಸಮಾನವಾಗಿ ಇದ್ದಾಗಲೇ ನಿಭಾಯಿಸಬಹುದು. ಸಮಾನತೆಯು ಸಂಪೂರ್ಣತೆಯಿಂದ ಬರುತ್ತದೆ. ಎಲ್ಲವನ್ನೂ ಸಮರ್ಪಣೆ ಮಾಡುತ್ತೀರೆಂದರೆ ನನ್ನದು ಅಥವಾ ಅನ್ಯರದೆನ್ನುವ ಅಧಿಕಾರವು ಸಮಾಪ್ತಿಯಾಗಿ ಬಿಡುತ್ತದೆ.
ಎಲ್ಲಿಯವರೆಗೆ ಯಾರದಾದರೂ ಅಧಿಕಾರವಿರುತ್ತದೆ ಎಂದರೆ ಸರ್ವ ಸಮರ್ಪಣೆಯಲ್ಲಿ ಕೊರತೆಯುಂಟಾಗುತ್ತದೆ. ಆದ್ದರಿಂದ ಸಮಾನರಾಗಲು ಸಾಧ್ಯವಿಲ್ಲ. ಹಾಗಾದರೆ ಜೊತೆ ಹಾರುವುದಕ್ಕಾಗಿ ಬಹಳ ಬೇಗನೆ ಸಮಾನರಾಗಿರಿ. ಸ್ಲೋಗನ್: ತಮ್ಮ ಸಮಯ, ಶ್ವಾಸ ಹಾಗೂ ಸಂಕಲ್ಪವನ್ನು ಸಫಲ ಮಾಡುವುದೇ ಸಫಲತೆಯ ಆಧಾರವಾಗಿದೆ. ತಮ್ಮ ಸಮಯ, ಶ್ವಾಸ ಹಾಗೂ ಸಂಕಲ್ಪವನ್ನು ಸಫಲ ಮಾಡುವುದೇ ಸಫಲತೆಯ ಆಧಾರವಾಗಿದೆ. ಅವ್ಯಕ್ತ ಇಷಾರೆ: ಸದಾ ಹರ್ಷಿತರಾಗಿರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ. ಸಹನಶೀಲರಾಗಿರಿ. ಯಾರು ಸರಳ ಸ್ವಭಾವದವರಿರುತ್ತಾರೆ ಅವರಲ್ಲಿ ಸಂಕುಚಿತಗೊಳಿಸುವ ಶಕ್ತಿ ಸ್ವತಃ ಬರುವುದು. ಸರಳ ಸ್ವಭಾವದವರು ಎಲ್ಲ ಸಹಯೋಗಿ ಮತ್ತು ಸ್ನೇಹಿಯೂ ಆಗಿರುತ್ತಾರೆ. ಮತ್ತು ಎಷ್ಟು ಸರಳ ಸ್ವಭಾವದವರಿರುತ್ತಾರೆ ಅಷ್ಟು ಮಾಯೆ ಕಡಿಮೆ ಎದುರಿಸುತ್ತದೆ. ಸರಳ ಸ್ವಭಾವದವರಿಗೆ ವ್ಯರ್ಥ ಸಂಕಲ್ಪ ನಡೆಯುವುದಿಲ್ಲ. ಅವರ ಸಮಯವೂ ವ್ಯರ್ಥ ಹೋಗುವುದಿಲ್ಲ. ಅವರ ಬುದ್ಧಿ ವಿಶಾಲ ಮತ್ತು ದೂರಾಂದೇಶಿಯಾಗಿರುತ್ತದೆ. ಇದಕ್ಕಾಗಿ ಯಾವುದೇ ಸಮಸ್ಯೆ ಅವರ ಮುಂದೆ ಎದುರಿಸಲು ಸಾಧ್ಯವಿಲ್ಲ. ಇದಕ್ಕಾಗಿ ಅವರ ಮುಂದೆ ಯಾವುದೇ ಸಮಸ್ಯೆ ಬರಲು ಸಾಧ್ಯವಿಲ್ಲ. ಓಂ ಶಾಂತಿ.